ಶರ್ಮಿತಾ ಶೆಟ್ಟಿ ಸಹಜವಾಗಿ ಚುನಾವಣೆ ಬರ್ತಾ ಇರೋದ್ರಿಂದ ಈ ಸಲ ಕಡೆ ಬಜೆಟ್ ಅನ್ನ ಬಿಜೆಪಿ ಮಂಡನೆಯನ್ನ ಮಾಡಿದೆ. ಅಂದ್ರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಂಡನೆ ಮಾಡಿದ್ದಾರೆ. ಹಲವಾರು ನಿರೀಕ್ಷೆಗಳಿತ್ತು. ಹಾಗಾದ್ರೆ ಬಜೆಟ್ ಹೇಗಿತ್ತು? ಬೊಮ್ಮಾಯಿ ಅವರ ಬಜೆಟ್ ಸರ್ವವ್ಯಾಪಿ ಸರ್ವಸ್ಪರ್ಶಿ ಬಜೆಟ್ ಅಂತ ವಿಶ್ಲೇಷಣೆಗಳು ನಡೀತಾ ಇದೆ. ಡಬಲ್ ಎಂಜಿನ್ ಸಂದೇಶ ಕೊಡುವಂತ ಜಾಣತನವನ್ನ ಸರ್ಕಾರ ಪ್ರದರ್ಶನ ಮಾಡಿದೆ. ಜನಪ್ರಿಯತೆ, ಅಭಿವೃದ್ಧಿ, ದೂರದೃಷ್ಟಿ, ಸಮತೋಲನಕ್ಕೆ ಪ್ರಯತ್ನವನ್ನ ಪಡಲಾಗಿದೆ. ಒಂದು ಜನಪ್ರಿಯತೆ ಜೊತೆಗೆ ಆದ್ಯತೆ ಅಂತ ವಿಷಯ ಬಂದಾಗ ಬಜೆಟ್ ನಲ್ಲಿ ಯಾವ ತರ ಬ್ಯಾಲೆನ್ಸ್ ಮಾಡಿದ್ದಾರೆ. ಸೊ ಎಲ್ಲದಕ್ಕೂ ಸಮಾನವಾಗಿ ಈಗ ಎಲ್ಲ ವರ್ಗಗಳಿಗೂ ಕ್ಷೇತ್ರಗಳಿಗೂ ಸಮಾನವಾಗಿ ಅನುದಾನವನ್ನ ಹಂಚಿಕೆ ಮಾಡಿದ್ದಾರೆ, ಆದ್ಯತೆಯನ್ನ ಕೊಟ್ಟಿದ್ದಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಈಗ ಪ್ರಮುಖವಾಗಿ ಬರೋದೇ ರೈತರಿಗೆ ಏನ್ ಕೊಟ್ಟಿದ್ದಾರೆ, ಯುವ ಜನತೆಗೆ ಎಷ್ಟು ಆದ್ಯತೆ ಕೊಟ್ಟಿದ್ದಾರೆ, ಅದ್ರ ಜೊತೆಯಲ್ಲಿ ಮಹಿಳೆಯರಿಗೆ ಏನೇನು ಆದ್ಯತೆ ಕೊಟ್ಟಿದ್ದಾರೆ, ಮತ್ತೆ ಚುನಾವಣೆ ದೃಷ್ಟಿಯಿಂದ ನೋಡೋದಾದ್ರೆ ಈ ಜಾತಿ ಸಮುದಾಯಗಳ ವಿಷಯದಲ್ಲಿ ಎಷ್ಟು ಆದ್ಯತೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಈಗ ಹಿಂದೂ ಮತಗಳ ಕ್ರೋಢೀಕರಣಕ್ಕೆ ವಿಶೇಷ ಆಸ್ತಿಯನ್ನ ಇಲ್ಲಿ ಗಮನ ಹರಿಸಲಾಗಿದೆ. ಇನ್ನು ಹಿಂದುಳಿದ ಮಠಗಳ ಅಭಿವೃದ್ಧಿಗೂ ಕೂಡ ವಿಶೇಷ ಗಮನವನ್ನ ಹರಿಸಲಾಗಿದೆ. ಎಲೆಕ್ಷನ್ ಹಿನ್ನೆಲೆಯಲ್ಲಿ ಪ್ರದೇಶವಾರು ಗಮನವನ್ನ ಸರ್ಕಾರ ಹರಿಸಿದೆ. ಕಲ್ಯಾಣ ಕರ್ನಾಟಕ, ಹಳೆ ಮೈಸೂರು ಭಾಗಕ್ಕೆ ವಿಶೇಷ ಗಮನವನ್ನ ಹರಿಸಲಾಗಿದೆ. ಇನ್ನು ಬ್ರ್ಯಾಂಡ್ ಬೆಂಗಳೂರು ಮರುಸ್ಥಾಪನೆಗೆ ಈ ಬಾರಿಯ ಬಜೆಟ್ ನಲ್ಲಿ ಸರ್ಕಸ್ ಅನ್ನು ನಡೆಸಿದೆ ಸರ್ಕಾರ. ಅಂದ್ರೆ ಮೂಲ ಸೌಕರ್ಯಗಳಿಗೆ ಒತ್ತನ್ನು ನೀಡೋದು, ಜೊತೆಗೆ ಕೊರೋನಾ ನಂತರ ರಾಜಸ್ವ ಹೆಚ್ಚಳ ಆಗಿರೋದ್ರಿಂದ ಒಂದು ದಾಖಲೆಯ ಬಜೆಟ್ ಮಂಡನೆ ಆಗುತ್ತೆ ಅಂತ ನಿರೀಕ್ಷೆಗಳಿತ್ತಲ್ಲ. ಹಾಗಾಗಿ ಜನಪ್ರಿಯತೆ, ಅಭಿವೃದ್ಧಿ, ದೂರದೃಷ್ಟಿ ಜೊತೆಗೆ ಸಮತೋಲನಕ್ಕೆ ಈ ಬಾರಿಯ ಬಜೆಟ್ ನಲ್ಲಿ ಪ್ರಯತ್ನವನ್ನ ಪಡಲಾಗಿದೆ. ಇನ್ನು ರೈತರಿಗೆ ಬಡ್ಡಿ ರಹಿತ ಸಾಲ 3 ರಿಂದ 5 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಬೆಂಬಲ ಬೆಲೆ ಅಂತ ಹೇಳಿ ಆವರ್ತ ನಿಧಿ ಮೊತ್ತವನ್ನ ಐತಿಹಾಸಿಕ ಮಟ್ಟಕ್ಕೆ ಏರಿಕೆಯನ್ನ ಮಾಡಲಾಗಿದೆ. ಫಸ್ಟ್ ವರ್ಗ ಬರೋದೇ ರೈತರಿಗೆ ಏನ್ ಕೊಡ್ತಾರೆ, ಯಾಕಂದ್ರೆ ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತಾರೆ. ಸೊ ರೈತರಿಗೆ ಏನ್ ಕೊಟ್ಟಿದ್ದಾರೆ ಅಂತ ಬಂದಾಗ ಈಗ ಸಿರಿಧಾನ್ಯ, ಕಿರುಧಾನ್ಯ ಕೃಷಿಗೆ ಹೆಕ್ಟೇರ್ಗೆ 10,000 ಸಹಾಯಧನ, ಇನ್ನು 1,500 ರಿಂದ 3,500 ಕೋಟಿಗೆ ಬೆಂಬಲ ಬೆಲೆ ಆವರ್ತ ನಿಧಿ ಮೊತ್ತವನ್ನ ಹೆಚ್ಚಳ ಮಾಡಿ ಒಂದು ಐತಿಹಾಸಿಕ ಹೆಜ್ಜೆಯನ್ನ ಈ ಬಜೆಟ್ ನಲ್ಲಿ ಇಡಲಾಗಿದೆ. ದ್ರಾಕ್ಷಿ ಬೆಳೆಗಾರರ ಅಭಿವೃದ್ಧಿಗೆ 100 ಕೋಟಿ, ಸಣ್ಣ ಅತಿ ಸಣ್ಣ ರೈತರ ವಿಮೆಗೆ ಅಂತ 180 ಕೋಟಿ ಹಣವನ್ನ ಮೀಸಲಿಡಲಾಗಿದೆ. ಇನ್ನು ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಮರುಸ್ಥಾಪನೆಗೆ ಸರ್ಕಾರ ಗಮನ ಹರಿಸಿದೆ. ಹಾಗಾಗಿ ಬೆಂಗಳೂರಲ್ಲಿ 250 ಕಡೆಗಳಲ್ಲಿ ಈಗ ಟಾಯ್ಲೆಟ್ ನಿರ್ಮಾಣ ಮಾಡುವುದು. ಇನ್ನು ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು, ಕಲಬುರಗಿಯಲ್ಲಿ IVF ಕ್ಲಿನಿಕ್, ಅಂಗನವಾಡಿ ಆಶಾ ಕಾರ್ಯಕರ್ತರ ಗೌರವಧನ 1,000ಕ್ಕೆ ಹೆಚ್ಚಳ. ಇನ್ನು ಗೃಹಿಣಿ ಶಕ್ತಿ ಯೋಜನೆ, ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡೋದಿರ್ಬೋದು. ಮಹಿಳಾ ಕೃಷಿ ಕಾರ್ಮಿಕರಿಗೆ 500 ರೂಪಾಯಿ ಮಾಶಾಸನವನ್ನ ಕೊಡುವಂತ ಒಂದು ನಿರ್ಧಾರವನ್ನ ಈ ಬಜೆಟ್ ನಲ್ಲಿ ಘೋಷಣೆಯನ್ನ ಮಾಡಲಾಗಿದೆ. ಅಂದ್ರೆ ಮಹಿಳೆಯರಿಗೆ ಈ ತರ ತಿಂಗಳಿಗೆ ಇಂತಿಷ್ಟು ಹಣವನ್ನ ಕೊಡುವಂತ ನಿರೀಕ್ಷೆಗಳಿತ್ತು. ಕಾರಣ ಒಂದ್ ಕಡೆ ಈಗ JDS ಕೂಡ ಅನೌನ್ಸ್ ಮಾಡಿದ್ದಾಗಿದೆ, ಕಾಂಗ್ರೆಸ್ ಕೂಡ ಮಹಿಳೆಯರಿಗಂತಾನೆ ನಾವು 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮನೆ ಯಜಮಾನಿಗೆ ಅವರು ಅನೌನ್ಸ್ ಅನ್ನ ಮಾಡಿದ್ದಾಗಿದೆ. ಹಾಗಾಗಿ ಬಿಜೆಪಿ ಸರ್ಕಾರ ಕೂಡ ಈಗ ಈ ಬಜೆಟ್ ನಲ್ಲಿ ಇದನ್ನು ಘೋಷಣೆ ಮಾಡಿದೆ. ಇನ್ನು ಮಕ್ಕಳ ಬಸ್ ಯೋಜನೆಗೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಅಂತಾನೆ 1000 ಬಸ್ ಇರ್ಬೋದು. ವಿದ್ಯಾರ್ಥಿನಿಯರಿಗೆ ರಾಜ್ಯಾದ್ಯಂತ ಉಚಿತವಾಗಿ ಬಸ್ ಪಾಸ್ ವಿತರಣೆಯನ್ನ ಮಾಡಲಾಗುತ್ತೆ. ಇನ್ನು ಸರ್ಕಾರಿ PU ಮತ್ತೆ ಪದವಿ ಅದು ಉಚಿತ ಪ್ರವೇಶ ಆಗಿರುತ್ತೆ. ಇನ್ನು BBMP ಪ್ರತಿ ವಾರ್ಡ್ನಲ್ಲಿ ವಾಸನೆ ರಹಿತ ತ್ಯಾಜ್ಯ ಸಂಸ್ಕರಣಾ ಕೇಂದ್ರವನ್ನ ತೆರೆಯಲಾಗುತ್ತೆ. ಬೆಂಗಳೂರು ಟ್ರಾಫಿಕ್ ನಿಯಂತ್ರಣಕ್ಕೆ 75 ಜಂಕ್ಷನ್ಗಳನ್ನ ಅಭಿವೃದ್ಧಿಪಡಿಸಲಾಗುತ್ತೆ. BBMPಯ 110 ಹಳ್ಳಿಗಳ ಸಮಗ್ರ ಅಭಿವೃದ್ಧಿಯನ್ನ ಮಾಡಲಾಗುತ್ತೆ. ಇದರ ಜೊತೆಯಲ್ಲಿ ಹೆಲ್ತ್ ಸೆಕ್ಟರ್ಗೆ ಏನೆಲ್ಲ ಸಿಕ್ಕಿದೆ ಅಂತ ನೋಡೋದಾದ್ರೆ ಕ್ಯಾನ್ಸರ್ ಪತ್ತೆಗೆ ಜೀವಸುದೆ ತಪಾಸಣಾ ಶಿಬಿರ, ಅದಕ್ಕೋಸ್ಕರ 12 ಕೋಟಿ ಮೀಸಲು. ಮೈಸೂರು, ಶಿವಮೊಗ್ಗ, ಕಲಬುರಗಿಯಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರವನ್ನು ಆರಂಭ ಮಾಡಲಾಗುತ್ತೆ. 26 ತಾಲೂಕು ಹಾಗೇನೆ 1 ಜಿಲ್ಲಾಸ್ಪತ್ರೆಯನ್ನ ಉನ್ನತೀಕರಣಗೊಳಿಸಲಾಗುತ್ತೆ. ಕುಮಟಾದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಯಾಕಂದ್ರೆ ತುಂಬಾ ವರ್ಷಗಳಿಂದ ಈ ಬೇಡಿಕೆ ಇತ್ತು. ಸರ್ಕಾರದ ಮೇಲೆ ಪದೇ ಪದೇ ಒತ್ತಡವನ್ನ ಜನ ಹಾಕ್ತಾ ಇದ್ರು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಆಗ್ತಾ ಇತ್ತು. ಉತ್ತರ ಕನ್ನಡ ಭಾಗಕ್ಕೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತ ಹೇಳಿ. ಸೊ ಕುಮಟಾದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ, ಜೊತೆಗೆ ರಾಜ್ಯದಲ್ಲಿ 129 ಲ್ಯಾಬ್ಗಳ ಸ್ಥಾಪನೆ. ಇನ್ನು ಅಲ್ಪಸಂಖ್ಯಾತ ನಿಗಮ ಅಭಿವೃದ್ಧಿಗೆ 300 ಕೋಟಿ ಹಣ, 29 ಕಡೆ ಅಬ್ದುಲ್ ಕಲಾಂ ವಸತಿ ಶಾಲೆ ನಿರ್ಮಾಣ, ಹಿಂದುಳಿದ ವರ್ಗಗಳ ಮಠಗಳಿಗೆ 375 ಕೋಟಿ. ಅಂಜನಾದ್ರಿ ಬೆಟ್ಟ ಚುನಾವಣೆ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಈಗ ರಾಮನಗರ, ರಾಮದೇವರ ಬೆಟ್ಟದಲ್ಲಿ ರಾಮ ಮಂದಿರ ನಿರ್ಮಾಣ, ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿಗೆ 100 ಕೋಟಿ ಹಣವನ್ನ ಬಜೆಟ್ ಅಲ್ಲಿ ಮೀಸಲಿಡಲಾಗಿದೆ. ಇನ್ನು ಬಜೆಟ್ ಆರಂಭಕ್ಕೂ ಮುನ್ನವೇ ಕಾಂಗ್ರೆಸ್ ಸದಸ್ಯರು ಗದ್ದಲ ಗಲಾಟೆಯನ್ನು ಶುರು ಮಾಡಿದ್ರು.
ಕಿವಿಗೆ ಹೂ ಇಟ್ಕೊಂಡು ಬಂದಂತ ಸಿದ್ದರಾಮಯ್ಯ ವ್ಯಂಗ್ಯಕ್ಕೆ ಸಿಎಂ ಟಾಂಗ್ ಕೊಟ್ರು. ಇಷ್ಟು ದಿನ ವಿಪಕ್ಷಗಳು ಜನರ ಕಿವಿಗೆ ಹೂ ಇಡ್ತಾ ಇದ್ವು, ಆದ್ರೆ ಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ಸಿಗರ ಕಿವಿಗೆ ಹೂ ಇಡ್ತಾರೆ ಅಂತ ಹೇಳಿದ್ರು. ಅವರೇ ಬಜೆಟ್ ಓದ್ತಾ ಇರೋದು, ಬಜೆಟ್ ಆದ್ರೆ ಬಜೆಟ್ ಓದ್ತಾರೆ ಅವರು. ಆಮೇಲೆ ಕೊನೆಗೆ ಆಮೇಲೆ ಬಜೆಟ್ ಮೂಲಕ 7 ಕೋಟಿ ಜನರ ಕಿವಿ ಮೇಲೆ ಅವರೇ ಬಜೆಟ್ ಓದ್ತಾ ಇರೋದು, ಬಜೆಟ್ ಆದ್ರೆ ಬಜೆಟ್ ಓದ್ತಾರೆ ಅವರು. ಆಮೇಲೆ ಕೊನೆಗೆ ಆಮೇಲೆ ಬಜೆಟ್ ಮೂಲಕ 7 ಕೋಟಿ ಜನ ಆಮೇಲೆ ಕೊನೆಗೆ 7 ಕೋಟಿ ಜನರ ಕಿವಿ ಮೇಲೆ ಅವರೇ ಬಜೆಟ್ ಓದ್ತಾ ಇರೋದು, ಬಜೆಟ್ ಓದ್ತಾರೆ ಅವರು. ಆಮೇಲೆ ಇನ್ನು ಈ ಬಾರಿ ಬಜೆಟ್ ನಿಂದ ಎಲ್ಲರ ಕಿವಿಗೂ ಬಿಜೆಪಿ ಸರ್ಕಾರ ಹೂ ಇಟ್ಟಿದೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಕೇಂದ್ರದಿಂದ ರಾಜ್ಯದವರೆಗೂ ಬಿಜೆಪಿ ಮೊದಲಿನಿಂದಲೂ ಜನರ ಕಿವಿ ಮೇಲೆ ಹೂ ಇಡ್ತಲೇ ಬಂದಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಅವರು ಬೆಳಗ್ಗೆಯಿಂದಲೂ ಕೂಡ ಬಹಳ ವಿಭಿನ್ನವಾಗಿ ಈ ಬಜೆಟ್ ಅನ್ನ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಅಂದ್ರೆ ಸದನಕ್ಕೆ ಬಂದಂತ ಪ್ರಮುಖ ನಾಯಕರು, ಕಾಂಗ್ರೆಸ್ನ ಸದಸ್ಯರು ಕಿವಿ ಮೇಲೆ ಚೆಂಡು ಹಿಡ್ಕೊಂಡು ಬಂದ್ರು, ವ್ಯಂಗ್ಯ ಮಾಡಿದ್ರು. ಜೊತೆಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಕಿವಿ ಮೇಲೆ ಹೂವು ಅದು ಎಲ್ಲ ವರ್ಗಕ್ಕೂ, ಯುವಕರಿಗಿರ್ಬೋದು, ರೈತರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಸೊ ಎಲ್ಲ ವರ್ಗಕ್ಕೂ ಈಗ ಕೇಂದ್ರದಿಂದ ಹಿಡಿದು ರಾಜ್ಯದವರೆಗೂ ಕೂಡ ಬಿಜೆಪಿ ಮೊದಲಿನಿಂದ ಇದೇ ತರ ಮಾಡ್ತಿರೋದು, ಜನರ ಕಿವಿ ಮೇಲೆ ಹೂವನ್ನ ಇಡ್ತಲೇ ಬರ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಟಾಂಗ್ ಅನ್ನ ಕೊಟ್ಟಿದೆ ಕಾಂಗ್ರೆಸ್. ಇನ್ನು ಕಾಂಗ್ರೆಸ್ನ ನಡೆ ಬಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರು ಹೀಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಇಷ್ಟು ದಿನ ಕಾಂಗ್ರೆಸ್ನವರು ರಾಜ್ಯದ ಜನರ ಕಿವಿಗೆ ಹೂವನ್ನ ಇಡ್ತಾ ಇದ್ರು. ಇವತ್ತು ರಾಜ್ಯದ ಜನರು ಅವರಿಗೆ ಇಟ್ಟು ಕಳಿಸುವಂತ ದಿನಗಳು ಬಂದಿದೆ. ಹಾಗಾಗಿ ಮೊದಲೇ ಅವರು ಇಟ್ಕೊಂಡು ಬಂದಿದ್ದಾರೆ. ಇದು ನಿಜವಾಗಿಯೂ ಕೂಡ ಒಂದು ಆಯವ್ಯಯ ನಡೆಯುವಾಗ ಒಂದು ಪರಂಪರೆ ಇದೆ. ಆ ಪರಂಪರೆಯನ್ನ ಹಾಳು ಮಾಡತಕ್ಕಂಥ ಸಂಸ್ಕೃತಿಯನ್ನ ಇವತ್ತು ಕಾಂಗ್ರೆಸ್ನವರು ಮಾಡಿದ್ದಾರೆ. ನಾನು ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿರೀಕ್ಷೆ ಮಾಡಿರಲಿಲ್ಲ. ಈಗಾಗಲೇ ನೀವೇ ನೋಡಿದ್ದೀರಿ. ಇನ್ನು ಬೊಮ್ಮಾಯಿ ಬಜೆಟ್ಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಏನೆಲ್ಲ ಹೇಳಿದ್ರು ನೋಡೋಣ. ಈ ಬಜೆಟ್ ಅಂತಂದ್ರೆ ಈ ಮಕ್ಕಳು ಸಾಕ ಜವಾಬ್ದಾರಿ ಇಲ್ಲದೆ ಹೋದ್ರೆ ಎಷ್ಟು ಮಕ್ಕಳಾರು ಆಗಲಿ ಅಂತ ಮಕ್ಕಳು ಹುಟ್ಟಿಸ್ಬೋದು. ಮಕ್ಕಳು ಸಾಕ ಜವಾಬ್ದಾರಿ ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿ ಇಲ್ಲದೆ ಹೋದ್ರೆ ಎಷ್ಟು ಬೇಕಾದ್ರೂ ಭರವಸೆಗಳನ್ನು ಕೊಡ್ಬೋದು. ಆ ಥರ ಆಗಿದೆ ಈ ಬಜೆಟ್. ಈಗ 6,000 ಭರವಸೆಗಳು, 600 ಭರವಸೆಗಳು ಕೊಟ್ಟು 52 ಭರವಸೆಗಳನ್ನು ಈಡೇರಿಸಿದ್ರೆ ಯಾರು ಬೇಕಾದ್ರೆ ಎಷ್ಟು ಭರವಸೆಗಳನ್ನಾದ್ರೂ ಕೊಡ್ಬೋದು. ದಟ್ ಈಸ್ ವಾಟ್ ಹ್ಯಾಪನ್ಡ್ ಇನ್ ದಿಸ್ ಗವರ್ಮೆಂಟ್. ಇದು ಬಿಸಿಲು ಕುದುರೆ ಬಜೆಟ್, ಕಣ್ಗೆ ಕಾಣುವುದಿಲ್ಲ, ಯಾರ ಕೈಗೂ ಸಿಗುವುದಿಲ್ಲ. ಕಣ್ಗೂ ಕಾಣುವುದಿಲ್ಲ ಈ ಬಜೆಟ್, ಯಾರ ಕೈಗೂ ಸಿಗುವುದಿಲ್ಲ. बसवराज बोम्मई जी और भारतीय जनता पार्टी की सरकार कर रही है, पर हुआ कुछ नहीं. इट्स ए फेकरी बीइंग परपेचुएटेड बाय द लायर इन चीफ मिस्टर बसवराज बोम्मई. द भ्रष्टासुरा बोम्मई गवर्नमेंट इज ओनली ड्यूपिंग. उन्होंने 44% बजट खर्च ही नहीं किया, 44%. ಮೀಸಲಾತಿಯನ್ನು ಕ್ರಮವಾಗಿ ಪೌರ ಕಾರ್ಮಿಕರ ಸೇವೆ. लायर इन चीफ मिस्टर बसवराज बोम्मई. द भ्रष्टासुरा बोम्मई गवर्नमेंट इज ओनली ड्यूपिंग. उन्होंने 44% बजट खर्च ही नहीं किया, 44%. बसवराज बोम्मई जी और भारतीय जनता पार्टी की सरकार कर रही है, पर हुआ कुछ नहीं. एक छोटा सा उदाहरण देता हूं. इट्स ए फेकरी बीइंग परपेचुएटेड बाय द लायर इन चीफ मिस्टर बसवराज बोम्मई. द भ्रष्टासुरा बोम्मई गवर्नमेंट इज ओनली ड्यूपिंग. ಇನ್ನು ಬಜೆಟ್ ಬಗ್ಗೆ ಬಿಜೆಪಿ ನಾಯಕರು ಏನ್ ಹೇಳಿದ್ರು, ಯಾವ ತರ ಸಮರ್ಥನೆ ಮಾಡಿಕೊಂಡ್ರು ಕೇಳೋಣ. ಬೆಂಗಳೂರು ನಗರ ಅಭಿವೃದ್ಧಿಗೆ ನಮ್ಮ ಪಕ್ಷದ ಆದ್ಯತೆಯಾಗಿದ್ದು, ಅದರಂತೆ 2023-24 ಸಾಲಿಗೆ
9,698 ಕೋಟಿ ಅನುದಾನವನ್ನು ಉದ್ದೇಶಿಸಿರುವಂತದ್ದು ಬೆಂಗಳೂರು ನಗರದ ಸಮಗ್ರ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಕೋವಿಡ್-19 ಸಾಂಕ್ರಾಮಿಕ ನಂತರ ಮೊದಲ ಬಾರಿಗೆ ರಾಜ್ಯದಲ್ಲಿ ರಾಜಸ್ವ ಹೆಚ್ಚುವರಿ ರೆವಿನ್ಯೂ ಸರ್ಪ್ಲಸ್ ಆಯವ್ಯಯವನ್ನು ಮಂಡಿಸಿದ್ದು, ಬಿಜೆಪಿ ನೇತೃತ್ವದ ರಾಜ್ಯವು ಆರ್ಥಿಕವಾಗಿ ಸದೃಢವಾಗಿದೆ ಎಂಬುದನ್ನು ಸಾಬೀತಾಗಿದೆ. 3,09,182 ಕೋಟಿಗಳ ಮೊತ್ತದ ಆಯವ್ಯಯ ಮಂಡಿಸಿದ್ದು, ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮದ ಇತಿಮಿತಿಯೊಳಗೆ ಜನಪರವಾದ ದೀರ್ಘಕಾಲೀನ ಅಭಿವೃದ್ಧಿಯ ದೃಷ್ಟಿಯೊಂದಿಗೆ ಅತ್ಯುತ್ತಮವಾದಂಥ ಆಯವ್ಯಯವನ್ನು ನೀಡಿರುವುದನ್ನು ನಾನು ಮುಖ್ಯಮಂತ್ರಿಯವರಿಗೆ ಅಭಿನಂದಿಸುತ್ತೇನೆ. 3ನೇ ಹಂತದ ಶುದ್ಧೀಕರಣ ಘೋಷಣೆ ಮಾಡಿರುವಂತದ್ದು ನಾನು ಸ್ವಾಗತ ಮಾಡ್ತೇನೆ. ಅದೇ ರೀತಿ ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಇವತ್ತು ನಾವು ಹೂವು ಬೆಳೆಯನ್ನ ಬೆಳೀತಾ ಇರತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ನಂದಿ ಬೆಟ್ಟಕ್ಕೆ ರೋಪ್ವೇಯನ್ನ ಕೂಡ ಇದೇ ಸಾಲಿನಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಎತ್ತಿನ ಹೊಳೆ ಕುಡಿಯುವ ನೀರಿನ ಯೋಜನೆ, ನೀರಾವರಿ ಯೋಜನೆಯನ್ನ ಇವತ್ತು ಇದೇ ವರ್ಷ 23-24ನೇ ಸಾಲಿನಲ್ಲಿ ನಮ್ಮ ಭಾಗಗಳಿಗೆ ನೀರನ್ನ ತುಂಬಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವಂತ ಒಂದು ಆಯವ್ಯಯದಲ್ಲಿ ಮಂಡಿಸಿ ಎಲ್ಲ ವರ್ಗದ ಎಲ್ಲ ಜನರಿಗೆ, ವಿಶೇಷವಾಗಿ ಯುವಕರಿಗೆ, ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ ಪಂಗಡ, ಹಿಂದುಳಿದ ಅಲ್ಪಸಂಖ್ಯಾತರು, ಎಲ್ಲ ವರ್ಗದ ಎಲ್ಲ ಜನರಿಗೂ ಇವತ್ತು ಸಲ್ಲುವಂತ ಬಜೆಟ್ ಅಭಿವೃದ್ಧಿಯ ಪೂರಕವಾಗಿದೆ ಮತ್ತು ಎಲ್ಲ ಸುಸ್ಥಿರವಾಗಿರುವಂಥ ಒಂದು ಬಜೆಟ್. ಇವತ್ತು ವ್ಯವಸಾಯ ಕ್ಷೇತ್ರವನ್ನು ತಗೊಂಡ್ರು ಇವತ್ತು ಅವರ ಒಂದು ಸಬಲೀಕರಣ, ಅವರ ಶ್ರೇಯಸ್ಸು, ಅವರ ಒಂದು ಆದಾಯ ಹೆಚ್ಚಿಸಲಿಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂತಹ ಕಾರ್ಯಕ್ರಮವನ್ನು ಕೊಟ್ಟಿರುವಂತದ್ದಿದೆ. ಇವತ್ತು ಯುವಕರು ವೆಲ್ಕಮ್ ಬ್ಯಾಕ್. ರಾಮ ಮಂದಿರ ನಿರ್ಮಾಣಕ್ಕೆ ಡಿಕೆ ಶಿವಕುಮಾರ್ ಅಪಸ್ವರವನ್ನು ಎತ್ತಿದ್ದಾರೆ. ಬಜೆಟ್ ನಲ್ಲಿ ಸಿಎಂ ಬೊಮ್ಮಾಯಿ ಇದನ್ನ ಘೋಷಣೆ ಮಾಡಿದ್ದಾರೆ, ಅನುದಾನವನ್ನ ಘೋಷಣೆ ಮಾಡಿದ್ದಾರೆ. ರಾಮನಗರದಲ್ಲಿ ರಾಮ ಮಂದಿರ ಯಾಕೆ ಕಟ್ಟಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಬಟ್ ರಾಮನಗರದಲ್ಲಿ ರಾಮ ಮಂದಿರ ಯಾಕೆ ಕಟ್ಟಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಈಗ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಇದು ಬಿಜೆಪಿ ಅಜೆಂಡಾನು ಇರಬಹುದು ಅನ್ನೋ ಚರ್ಚೆಗಳು ನಡೀತಾ ಇದೆ. ಬಜೆಟ್ನಲ್ಲಿ ರಾಮ ಮಂದಿರ ವಿಷಯ ಪ್ರಸ್ತಾಪ ಮಾಡಿರೋದು, ಜೊತೆಗೆ ಅನುದಾನವನ್ನ ಅದಕ್ಕೋಸ್ಕರ ಮೀಸಲಿಟ್ಟಿರೋದು, ಈ ವಿಷಯವಾಗಿ ಚರ್ಚೆ ನಡೀತಾ ಇದೆ. ಇದೇ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗೋ ನಿರೀಕ್ಷೆಗಳಿದೆ ರಾಜಕೀಯ ವಲಯದಲ್ಲಿ. ಈಗ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ, ಅಯೋಧ್ಯೆಯಲ್ಲಿ ಮಾಡ್ತಾ ಇದ್ದಾರೆ, ರಾಮನಗರದಲ್ಲಿ ರಾಮ ಮಂದಿರ ಯಾಕೆ ಕಟ್ಟಬೇಕು ಅಂತ. ಅಯ್ಯೋ ನೋಡಪ್ಪ, ರಾಮನಗರ ಇದೆ, ರಾಮನಗರದ ರಾಮ ಬೆಟ್ಟ ಇದೆ, ಒಂದ್ ಸಣ್ಣ ದೇವಸ್ಥಾನ ಇದೆ, ಅವನು ಏನ್ ದೇವಸ್ಥಾನ ಕಟ್ಟೋದು? ಅಲ್ಲಿ ಕಾಂಗ್ರೆಸ್ ಅವ್ರ ಪಾರ್ಟಿ ಆಫೀಸ್ ಕಟ್ಟಕ್ಕೆ ಫಸ್ಟ್. ಯಾರು ರಾಮನಗರದಲ್ಲಿ ಅವ್ರ ಪಾರ್ಟಿ ಆಫೀಸ್ ಕಟ್ಟಕ್ಕೆ ಹೇಳಿ, ರಾಮ ಮಂದಿರ ಇಲ್ಲಿ ಆ ರಾಮನಗರ ಜನಕ್ಕೆ ಗೊತ್ತಿದೆ. ಅಯ್ಯೋ ನೋಡಪ್ಪ, ರಾಮನಗರ ಇದೆ, ರಾಮನಗರದ ರಾಮ ಬೆಟ್ಟ ಇದೆ, ಒಂದ್ ಸಣ್ಣ ದೇವಸ್ಥಾನ ಇದೆ, ಅವನು ಏನ್ ದೇವಸ್ಥಾನ ಕಟ್ಟೋದು? ಅಲ್ಲಿ ಕಾಂಗ್ರೆಸ್ ಅವ್ರ ಪಾರ್ಟಿ ಆಫೀಸ್ ಕಟ್ಟಕ್ಕೆ ಫಸ್ಟ್. ಯಾರು ರಾಮನಗರದಲ್ಲಿ ಅವ್ರ ಪಾರ್ಟಿ ಆಫೀಸ್ ಕಟ್ಟಕ್ಕೆ ಹೇಳಿ, ರಾಮ ಮಂದಿರ ಇಲ್ಲಿ ಆ ರಾಮನಗರ ಜನಕ್ಕೆ ಗೊತ್ತಿದೆ. ಇದೀಗ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದಾರೆ, ನೋಡೋಣ. ಆಗ ರಾಮಂದ್ರ ರಾಮನಗರ ಅಂತ ಇಟ್ಟವ್ರೆ. ಸೊ ಹಂಗೆ ಅದೇನೋ ಕಸ ಗುಡಿಸ್ತೀನಿ ಅಂತ ಹೇಳಿದ್ದಲ್ಲ, ಕ್ಲೀನ್ ಮಾಡ್ತೀನಿ ಅಂತ ಹೇಳಿದೆ. ಏನ್ ಕ್ಲೀನ್ ಮಾಡಿರೋದು? ಕ್ಲೀನ್ ಮಾಡಿ ಕುಡಿಲಿ ಆ ನೀರ್ನ ಬಂದು ಅರ್ಕಾವತಿ ನೀರಲ್ಲಿ ಹೋಗಿ ಈ ಬೆಂಗಳೂರು ಕೊಚ್ಚೆ ನೀರು ಹೋಗ್ತಾ ಇದೆಯಲ್ಲ, ಏನಾದ್ರು ಒಂದಿನ ಕ್ಲೀನ್ ಮಾಡಿಸಿದಾನ ಅದನ್ನ? ಇಲ್ಲ ಏನಾದ್ರು ಒಂದು ಕರಪ್ಷನ್ ನಿಲ್ಸಿದಾನ? ಏನಿಲ್ಲ. ಕರ್ನಾಟಕ ಹ್ಯಾಸ್ ಬಿಕಮ್, ನಾನು ಇನ್ನ ಅದನ್ನ ಬಿಚ್ಚಿಟ್ಟಿಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಏನೇನು ನಡೆದಿದೆ ಅಂತ ಮುಂದಕ್ಕೆ ನಾನು ಮಾತಾಡ್ತೀವಿ. ನಾವು ಅದನ್ನ ಯಾರ್ಯಾರು ದುಡ್ಡು ಹೋಯ್ತು, ಏನೋಯ್ತು, ನಮ್ಮ IT ಮಿನಿಸ್ಟರ್ ಸ್ವಲ್ಪ ಎಕ್ಸೈಸ್ ರಿಸರ್ಚ್ ಮಾಡಬೇಕು. ಯಾರಿಗೆ ಅದೆಲ್ಲ ದುಡ್ಡು ಕೊಡ್ಬೇಕಲ್ಲ ಸ್ಟಾರ್ಟ್ಅಪ್ಗಳಿಗೆ.
ಯಾರ್ಯಾರು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಅವ್ರು ಏನು ಮಾಡಿದ್ದಾರೆ, ಅವೆಲ್ಲ ಅದನ್ನೆಲ್ಲ ತೆಗಿಯೋಣ. ಈಗ ಯೂನಿವರ್ಸಿಟಿದು ನಮ್ಮ ಪ್ರತಾಪ್ ಸಿಂಹನ ಹೇಳ್ಬಿಟ್ಟಿದಾರಲ್ಲ, ಪ್ರತಾಪ್ ಸಿಂಹನ್ಕಿನ್ನ ಮಾತು ಯಾರು ಹೇಳ್ಬೇಕಾ? ಯಾರು ಹೇಳ್ಬೇಕಾಗಿಲ್ಲ, ವೈಸ್ ಚಾನ್ಸಲರ್ ವಿಚಾರದಲ್ಲಿ. ಸೊ ಅದಕ್ಕೆ ಇದು ನೈಜಕ್ಕೆ ವಾಸ್ತವಕ್ಕೆ ಬಹಳ ದೂರ ಆಗಿದೆ. ಇದು ಬರೀ ಅನೌನ್ಸ್ಮೆಂಟು, ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ಬರೀ ಅಂಕಿ ಅಂಶಗಳ ಪುಸ್ತು ಆಗಿದೆ, ಗೊತ್ತೂ ಇಲ್ಲ, ಗುರಿನೂ ಇಲ್ಲ. ಬರೀ ಒಂದು ಕಾರ್ಮಿಕರಿಗೆ ಏನಾದ್ರು ಒಂದು ಕಾರ್ಯಕ್ರಮ, ಮಹಿಳೆಯರಿಗೆ ಏನಾದ್ರು ಒಂದು ಕಾರ್ಯಕ್ರಮ, ನಿರುದ್ಯೋಗಿಗಳಿಗೆ ಒಂದು ಕಾರ್ಯಕ್ರಮ, ಈ ರಾಜ್ಯದ ಅಭಿವೃದ್ಧಿಗೆ ಏನಾದ್ರು, ಬೆಂಗಳೂರು ಸಿಟಿ ಟ್ರಾಫಿಕ್ಗೆ ಏನಾದ್ರು ಒಂದು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಸಿಟಿ ಬ್ಯಾಂಗ್ಳೂರು. ಈ ಪಾಟೋಲ್ 7,600 ಕೋಟಿ ಪಾಟೋಲ್ ಮುಚ್ಚಲಿಕ್ಕೆ ಹೇಳಿದಾರಂತಲ್ಲ, ಅದಕ್ಕೆ ಏನಾದ್ರು ಒಂದು ದುಡ್ಡು ಎಲ್ಲಿಂದ ಬಂತು, ಎಷ್ಟು ಮಾಡಿದ್ವಿ, ಯಾವ ಪಾಟೋಲು ಯಾರು ಕೊಟ್ಟಿದ್ವಿ, ಏನು ಇಲ್ಲ. ಓದಿ ಕರಪ್ಷನ್ ಬ್ರ್ಯಾಂಡ್ ಆಯ್ತಲ್ಲ, ಕರಪ್ಷನ್ ಕ್ಯಾಪಿಟಲ್ ಅಂತ ಓದಿ. ನಾನು ಮುಂದಕ್ಕೆ ಗವರ್ನೆನ್ಸ್ ವಿತ್ ಗವರ್ಮೆಂಟ್ ಕೊಡ್ತೀವಿ ಅಂತ ಏನ್ ಹೇಳಿದ್ರ? ಏನಿಲ್ಲ. ಈ ನಾವು ಮಾತಾಡೋದನ್ನ ಅವ್ರು ಹೇಳೋರೆ, ನಾವು 75 ಯೂನಿಟ್ ಕೊಡ್ತೀವಿ, 500 ರೂಪಾಯಿ ಕೊಡ್ತೀವಿ. ಐ ಆಮ್ ಟೆಲಿಂಗ್ ಯು, ಇಫ್ ವಿ ಡಸಂಟ್ ಗಿವ್ 2,000 rupees to women, 200 unit to power, we will not ask vote in Karnataka. This is the commitment I am giving to the people of Karnataka. 2,000 ರೂಪಾಯಿ ತಿಂಗಳಿಗೆ ಹೆಣ್ಮಕ್ಳಿಗೆ, 200 ಯೂನಿಟ್ ಕರೆಂಟ್. ಪವರ್ ಮಿನಿಸ್ಟರ್ ಆಗಿದ್ದು 100,000 ಮೆಗಾವಾಟ್ ಇಂದ 20,000 ತೆಗೆದುಕೊಂಡು ಹೋಗಿದ್ದಾರೆ. ಟ್ರಾನ್ಸ್ಮಿಷನ್ ಲಾಸ್ ಉಳಿಸಿದ್ದಾರೆ. ಅವರ ಬಜೆಟ್ ಅಲ್ಲಿ ಮ್ಯಾನಿಫೆಸ್ಟೋ ತೆಗೆದು ನೋಡಿ, 7 ಗಂಟೆಯಿಂದ 10 ಗಂಟೆ ಕೊಡ್ತೀವಿ ಅಂತ ಹೇಳೋದಲ್ಲ, ಅದೇನ್ ಕೈ ಹೇಳ್ಬಿಟ್ರು. ಗವರ್ನರ್ ಸ್ಪೀಚ್ ತೆಗೆದು ನೋಡಿ, 3,500 ಕೋಟಿ ರೂಪಾಯಿ ನಾವು ಪವರ್ನ ಸೇಲ್ ಮಾಡಿ ಉಳಿಸಿದೀವಿ ಅಂತ ಹೇಳೋದಲ್ಲ, ಎಲ್ಲಿಂದ ಬಂದ್ಬಿಡ್ತಾವ ಪವರ್? ಹಿಂದೆ ಶೋಭಾ ಇದ್ದಾಗಿತ್ತ? ಡಿಫಿಷಿಯಂಟ್ ಸ್ಟೇಟ್ ಇತ್ತು, ವಿ ಆರ್ ಮೇಡ್ ಇಟ್ ಇನ್ ಎಕ್ಸಿಸ್ಟ್ ಸ್ಟೇಟ್. ಐ ಆಮ್ ಸ್ಪೀಕಿಂಗ್ ಆನ್ ಅಥಾರಿಟಿ. ಬರೀ ಇದನ್ನ ಗ್ರೀನ್ ಎನರ್ಜಿನ ಮಾರ್ಬಿಟ್ ಸರ್ಟಿಫಿಕೇಟ್ ಅಲ್ಲಿ 350 ಕೋಟಿ ತಗೊಂಡಿದ್ದೀವಿ, ಬಂದಿದೆ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ 4,000 crores they have collected from the selling the power. How they got it? It is the Congress contribution, Congress party commitment towards the green energy. ಸೊ ಹಂಗೆ ಇವತ್ತು ನಮ್ಮ ಯೋಜನೆಗಳು ಆಯ್ತಪ್ಪ, ಮೇಕೆದಾಟು ಯೋಜನೆ, ಬೇರೆ ಬೇರೆ ಯೋಜನೆ, ನಮ್ಮ ನೀರಾವರಿ ಮಾದಾಯಿ ಯೋಜನೆ, ಯಾಕೆ ನೀವು ದುಡ್ಡು ಯಾಕೆ ಶುರು ಮಾಡಕ್ಕಾಗಲಿಲ್ಲ? ಮೇಕೆದಾಟು ಎಲ್ಲ ಕ್ಲೀನ್ ಆಗಿ ಸೆಲೆಬ್ರೇಷನ್ ಮಾಡ್ತಿರಲ್ಲ, ವೈ ಆರ್ ನಾಟ್ ಕಾಲ್ ಇಟ್ ಟೆಂಡರ್ ಐಸೆ? ಮೇಕೆದಾಟು ಓದ್ ಬಜೆಟ್ ಅಲ್ಲಿ 1,000 ಕೋಟಿ ನಾವು ಪಾದಯಾತ್ರೆ ಮಾಡಿಟ್ವಲ್ಲ, ಏನಾಯ್ತು ಅದು? ಎಷ್ಟು ಖರ್ಚು ಮಾಡಿದ್ದೀರಾ? ಎಂತ ಖರ್ಚು ಮಾಡಿದ್ದೀರಾ? ಪ್ಲಾನಿಂಗ್ ಮಾಡಿದ್ದೀರಾ? NOC ತಗೊಂಡ್ಬಂದಿದ್ದೀರಾ? ಇಟ್ ಈಸ್ ಬೆಂಗಳೂರಿಗೆ 1.25 ಕೋಟಿ ಜನಸಂಖ್ಯೆ ನೀರಿನ ಸಮಸ್ಯೆ. ಅದು ಇಟ್ ಇಸ್ ಅ ಬ್ಯಾಲೆನ್ಸಿಂಗ್ ರಿಸರ್ವಾಯರ್, ಇಟ್ ಇಸ್ ಅ ಪವರ್ ಜನರೇಟ್ ಮಾಡೋಂಥದ್ದು. 4,465 TMC ನೀರು ಸಮುದ್ರಕ್ಕೆ ಹೋಗಿದೆ. ಸ್ಟಿಲ್ ಯು ಕ್ಯಾನ್ ಹ್ಯಾವ್ ಎಕ್ಸೆಸ್ ನೀರು ಏನು ಹೋಗಿದೆ, ಅದಕ್ಕೆ ಒಂದು ಅಪೀಲ್ ಆಗ್ಬಿಟ್ಟು ಆ ನೀರನ್ನ ಉಳಿಸ್ಕೊಳ್ಳಿಕ್ಕೆ ಇವತ್ತು ಕೂಡ ಕೇಂದ್ರ ಸರ್ಕಾರದ ಹತ್ರ ನ್ಯಾಯ ತೆಗೆದು ಅದನ್ನ ಕಾನೂನುಬದ್ಧವಾಗಿ ಇನ್ನ ಉಳಿಸ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ. ಯು ಆರ್ ನಾಟ್ ಡನ್ ಇಟ್. ನೋ ಪ್ಲಾನ್ ಫಾರ್ ದಟ್. It is a budget without a vision. It is a budget without a strength. It is a budget for a speech. ಇದೀಗ ಫಿನೋಲೆಕ್ಸ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.